ನಮಸ್ಕಾರ ಸ್ನೇಹಿತರೆ, ನಾನು ರಂಜಿತಾ ಕೋಡಿಬೆಟ್ಟು. ಇವತ್ತು ನಾವು ಉದ್ದಿನ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 2 ಚಮಚದಷ್ಟು ಉದ್ದು ಮತ್ತು 4ರಿಂದ 5 ಖಾರಕ್ಕೆ ತಕ್ಕ ಒಣಮೆಣಸು, ಹಾಗೆ 1/4 ಚಮಚದಷ್ಟು ಮೆಂತ್ಯ, ಇಷ್ಟನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕೋಬೇಕು. ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಈ ತಂಬುಳಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಹೇಳಿ. ಹುರ್ಕೊಂಡು ಇದಕ್ಕೆ 1 ಮುಷ್ಟಿಯಷ್ಟು ಕೊಬ್ಬರಿ ಅಥವಾ ಕಾಯಿ ತುರಿಯನ್ನು ಸೇರಿಸ್ಕೊಂಡು ರುಬ್ಬಬೇಕು. ನೋಡಿ, ನಾನು ಇಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಫ್ರೆಶ್ ಕಾಯಿ ತುರಿ ಇದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡೆ. ಮತ್ತು ಫುಲ್ ತಣ್ಣದಿದೆ ನಂದು ನಾನು ಹುರಿದಂತಹ ಉದ್ದು, ಮೆಂತ್ಯ, ಒಣಮೆಣಸು ತಣ್ಣಗಾಗಿದೆ. ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೇನೆ. ಹುಳಿ ಮಜ್ಜಿಗೆ ಇದ್ದರೆ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಆದರೂ ಒಂದು ಸಣ್ಣ ತುಂಡು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಬ್ಬಲಿಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಚಂದ ಮಾಡಿ ನೈಸ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ನಾನು ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೇ ಸ್ವಲ್ಪ ಹುಳಿ ಮಜ್ಜಿಗೆ ಹಾಕೋತಾ ಇದ್ದೇನೆ. ಇದು ತುಂಬ ಹುಳಿ ಇಲ್ಲ, ತುಂಬ ಹುಳಿ ಇದ್ದರೆ ಇನ್ನೂ ಟೇಸ್ಟ್ ಇರುತ್ತೆ. ಹುಳಿ ಮಜ್ಜಿಗೆ ಸೇರಿಸ್ಕೊಂಡೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಅಷ್ಟನ್ನು ಸೇರಿಸ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋಣ. ಅದಕ್ಕೊಂಚೂರು ಎಣ್ಣೆ, ಯಾವ ಎಣ್ಣೆನಾದರೂ ಬಳಸ್ಕೊಳ್ಳಿ. ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಸಾಸಿವೆ ಮತ್ತು 4-5 ಎಸಳು ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೇನೆ. ಪರಿಮಳಕ್ಕೆ ತಕ್ಕಷ್ಟು ಕರಿಬೇವು ಸೊಪ್ಪು ತುಂಬ ಚೆನ್ನಾಗಿ, ಅದನ್ನು ಹಸಿ ಕೂಡ ತಿನ್ಬೋದು. ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಇದು. ಒಗ್ಗರಣೆನ ನಾನು ತಂಬುಳಿಗೆ ಹಾಕ್ಕೊಂಡೆ. ಚಂದ ಮಿಕ್ಸ್ ಮಾಡಿದೆ. ಬಿಸಿ ಬಿಸಿ ಅನ್ನದ ಜೊತೆ ಈ ತಂಬುಳಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೂ ಹೇಳಿ. ತುಂಬ ದಪ್ಪ ಅಂತ ಅನಿಸಿದರೆ ಚೂರು ನೀರು ಅಥವಾ ನೀರು ಮಜ್ಜಿಗೆ ಸೇರಿಸ್ಕೋಬೋದು. ಥ್ಯಾಂಕ್ ಯು.